ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ವಿಸ್ ಅಂತಕ್ಕಂಥ ಪದಕ್ಕೆ ಅರ್ಥ ಇಲ್ಲ ಅಂತಕ್ಕಂಥದ್ದು ನನಗೆ ಅರಿವಾಗಿರ್ತಕ್ಕಂಥದ್ದು. ಪರಿಪೂರ್ಣವಾಗಿ ಕಮರ್ಷಿಯಲ್ಗೆ ಜಾರ್ತಾ ಇದೆಯಾ ರಾಜಕಾರಣ ಅಂತಕ್ಕಂಥ ಒಂದು ಭಾವನೆ ವ್ಯಕ್ತಪಡಿಸ್ತಾ ಇದೆ. ಬಹುತೇಕ ಉತ್ತರ ಕರ್ನಾಟಕದ ಜನತೆಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಂದಿನ ರಾಜಕಾರಣಿಗಳು ಉತ್ತರ ಕರ್ನಾಟಕದ ಬೆಳಗಾವಿನಲ್ಲಿ ಸುವರ್ಣಸೌಧವನ್ನು ನಿರ್ಮಾಣ ಮಾಡಿ ಆ ಭಾಗದ ಜನರ ಸಮಸ್ಯೆಗೆ ಭಾಗಶಃ 14-15 ಜಿಲ್ಲೆಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ವರ್ಷಕ್ಕೊಮ್ಮೆ ಚರ್ಚೆನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಇಟ್ಟರೂ ಕೂಡ ಮೊನ್ನೆ ನಡೆದಂಥ ಅಧಿವೇಶನ ಅತ್ಯಂತ ಕಳಪೆಯಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಜನತೆಗೆ ಮತ್ತು ಭಾಗಶಃ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ಬೇಸರ ತರ್ತಕ್ಕಂಥ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಾನು ಕೂಡ ಶಾಸಕನಾಗಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಬೆಳಗಾವಿ ಅನೇಕ ಅಧಿವೇಶನಗಳಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೇಕಾರರ ಸಮಸ್ಯೆ, ರೈತರ ಸಮಸ್ಯೆ, ಕೂಲಿ ಕಾರ್ಮಿಕರ ಸಮಸ್ಯೆ ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡಿರ್ತಕ್ಕಂಥ ನಾನು ಕೂಡ. ಈ ಹಿನ್ನೆಲೆಯಲ್ಲಿ ಆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಕೈಗೆತ್ತಿಕೊಳ್ಳಲಿಕ್ಕೆ ಸರ್ಕಾರ ಹಿಂದೇಟ್ ಹಾಕಿರ್ತಕ್ಕಂಥದ್ದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಜನತೆಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣದಲ್ಲಿ ಸದನದಲ್ಲಿ ಚರ್ಚೆ ಮಾಡಿ ಮುಂದಿನ ಆಯವ್ಯಯದೊಳಗೆ ಆಗಬೇಕಾಗಿರ್ತಕ್ಕಂಥ ಅನುಕೂಲತೆಗಳನ್ನ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಅಷ್ಟರ ಮಟ್ಟಿಗೂ ಕೂಡ ವಿರೋಧ ಪಕ್ಷದ ಕೆಲಸವೂ ಕೂಡ ಯಾವುದು ಸರ್ಕಾರ ಸರಿಯಾದಂಥ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ, ಸಲಹೆಯನ್ನು ಕೊಟ್ಟು ಚಾಟಿ ಬೀಸ್ತಕ್ಕಂಥದ್ದು ವಿರೋಧ ಪಕ್ಷದ ಕೆಲಸ. ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂಥ ಅಧಿವೇಶನ, ಅದರಲ್ಲೂ ಕೂಡ 10 ದಿನಗಳ ಕಾಲ ನಡೀಬೇಕಾಗಿರ್ತಕ್ಕಂಥದ್ದು 1 ದಿನ ಮೊಟಕುಗೊಳಿಸಿ 9 ದಿನಗಳಲ್ಲಿ ಕೇವಲ 2-3 ದಿನಗಳ ಮಾತ್ರ, ಅದರಲ್ಲೂ ಕೂಡ ಒಂದು ರೀತಿ ಕಾಟಾಚಾರದ ಚರ್ಚೆ, ಅದರಲ್ಲೂ ಕೂಡ ಸದನದಲ್ಲಿ ಗಲಾಟೆಗಳು ಮತ್ತು ಇತ್ತೀಚಿನ ಭಾಷ್ಯಗಳನ್ನು ನೋಡಿದಾಗ ಜನರಿಗೆ ರಾಜಕಾರಣಿ ಮೇಲೆ ಒಂದು ರೀತಿ ಅಸಹ್ಯ ಹುಟ್ಟುತ್ತಾ ಇದೆ. ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಾದರೂ ಕೂಡ ಇದು ಆಗಬಾರ್ದು. ಇದನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ಎರಡು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ಸಮರ್ಥವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ತೆಗೆದುಕೋಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ಮತ್ತು ಇದೇ ರೀತಿ ಮುಂದುವರೆದ್ರೆ ಜನ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳನ್ನ ಎಲ್ಲಿಯಾದರೂ ಕೂಡ ಕಡೆಗಾಣಿಸ್ತಕ್ಕಂಥದ್ದು ಶೀಘ್ರದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಒಂದು ಕೊನೆ ಪ್ರಶ್ನೆ ಸರ್, ಏನಿಲ್ಲ, ಹೇಳಿ. ಜನವರಿ 16, 17 ಅಥವಾ 9-10 ಸಚಿವ ಸಂಪುಟ ಸಭೆ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಭಾಗದಲ್ಲಿ ಆಗಿದ್ದರಿಂದ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಜನವರಿ 16, 17 ಅಥವಾ 9-10 ಅಂತ ಇದೆ ಸರ್. ಇನ್ನು ಅದು ಖಚಿತವಾದ ದಿನಾಂಕ ಆಗಲ್ಲ. ಸಚಿವ ಸಂಪುಟ ಸಭೆ ಮಾಡ್ತಿರೋದು ಒಂದು ವಿಶೇಷವಾಗಿದೆ, ನಮ್ಮ ವಿಶೇಷವಾಗಿ. ನೀವು ಈ ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದೀರಿ, ಹಳೆ ಮೈಸೂರು ಪ್ರಾಂತ್ಯ ಪ್ರವಾಸ ಮಾಡಿದ್ದೀರಿ ಸರ್. ನಿಮಗೆ ಈ ಭಾಗದಲ್ಲಿ ಗಮನ ಸೆಳೆಯುವಂಥ ಸಮಸ್ಯೆ ಯಾವ್ದಾದ್ರು ಕಂಡು ಬಂದಿದೆ ಸರ್? ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೀತಿರೋ ಸಭೆಗೆ ತಮ್ಮ ಸಲಹೆ ಏನು ಸರ್? ಆ ಸಚಿವ ಸಂಪುಟ ಸಭೆಯಲ್ಲಿ ನೋಡಿ, ಮಲೆಮಹದೇಶ್ವರ ಆ ಭಗವಂತ ಕೇವಲ ಈ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ರಾಜ್ಯಕ್ಕಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು ಮತ್ತು ಹೊರ ರಾಷ್ಟ್ರಗಳಲ್ಲೂ ಕೂಡ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಆ ಭಗವಂತನ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕೂಡ ಸಾಕಾಗಲ್ಲ. ಅಂತ ದೃಷ್ಟಿಯಿಂದ ಇದುವರೆಗೂ ಕೂಡ ಇನ್ನೂ ಕೂಡ ಅನೇಕ ಸೌಲಭ್ಯಗಳಿಂದ ವಂಚಿತವಾಗಿದೆ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ. ಅದು ವಸತಿ ಇರ್ಬೋದು, ರಸ್ತೆ ಇರ್ಬೋದು. ನಾನು ನೆನ್ನೆ ತಾನೇ ಆ ಭಾಗದಲ್ಲಿ ಪ್ರವಾಸ ಮಾಡಿ ನೋಡಿದಾಗ ಮಲೆಮಹದೇಶ್ವರ ಬೆಟ್ಟಕ್ಕೆ ಕೊಳ್ಳೇಗಾಲದಿಂದ ಹೋಗೋಂಥ ಸಂದರ್ಭದಲ್ಲಿ ಅನೂರು ಭಾಗ ಇರ್ಬೋದು, ಆ ಮುಂದಿನ ರಸ್ತೆಗಳೆಲ್ಲ ಹಾಳಾಗಿರ್ತಕ್ಕಂಥದ್ದು. ಆದರೆ ನಾನು ಹೇಳ್ತಕ್ಕಂಥದ್ದು, ಸರ್ಕಾರ 8-10 ವರ್ಷಗಳ ಕಾಲ ಇವರು ಇರೋವಂಥ ಸಂದರ್ಭದಲ್ಲಿ ಕೇವಲ ಈ ಸಾಲ ಅಲ್ಲಿ ಕ್ಯಾಬಿನೆಟ್ ಅನ್ನ ಮಾಡ್ತೇವೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು 7-8 ವರ್ಷಗಳಿಂದ ಯಾಕೆ ನೀವು ಮಾಡ್ಲಿಕ್ಕೆ ಆಗ್ಲಿಲ್ಲ?
ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಅಲ್ಲ, ಮಾಡಲಿ. ಆದರೆ ಮಾಡದಂಥದ್ದು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗಬೇಕು. ಗುಲ್ಬರ್ಗದಲ್ಲಿ ಮಾಡಿದ್ರು, ಆದರೆ ಕೊಟ್ಟಂತ ಆಶ್ವಾಸನೆಗಳು ಈಡೇರದಲ್ಲಿ ಹೋದ್ರೆ ಜನಕ್ಕೆ ಅದು ಖಂಡಿತವಾಗಿ ಕೂಡ ನಿರಾಸೆ ಆಗ್ತಕ್ಕಂಥ. ಆ ದೃಷ್ಟಿಯಿಂದ ಅವ್ರು ಏನು ದಿನಾಂಕ ನಿಗದಿಪಡಿಸಿದರೆ ಇನ್ನೂ ಕೂಡ ಖಚಿತ ಆಗಿಲ್ಲ. ನಾನು ಪತ್ರಿಕೆಯಲ್ಲಿ ಮಾತ್ರ ನೋಡಿದ್ದೇನೆ. ಮಾಡಿದ್ರು ಕೂಡ ಭಗವಂತನಾಗೆ ಮೆಚ್ಚುಗೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಗ್ರಹ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮತ್ತೊಂದು ಸುದ್ದಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಹಾಕಿರ್ತೀವಿ. ಅಲ್ಲಿವರೆಗೂ ಮೂಡಲ್ದು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ.